ಇಷ್ಟು ಜನಗಳ ಮುಂದೆ ಫಸ್ಟ್ ಟೈಮ್ ಅವಾರ್ಡ್ ತಗತಾ ಇರೋದು. ಆಮೇಲೆ ನಮ್ಮಂತ ಹೊಸಬರಿಗೆ ಇಂಥ ಒಂದು ಅವಾರ್ಡ್ ಸಿಕ್ಕಿದಾಗ ಜವಾಬ್ದಾರಿ ಇನ್ನೂ ಜಾಸ್ತಿ ಆಗುತ್ತೆ. ಕನ್ನಡ ಬಿಗ್ ಬಾಸ್ ಸೀಸನ್ 12ಕ್ಕೆ ಗಿಲ್ಲಿ ನಟ್ ಅವರು ಬಂದಿದ್ದ ತಕ್ಷಣನೇ ನಿಜವಾಗ್ಲೂ ಅವರ ಲಕ್ಕು ಸಿಕ್ಕಾಪಟ್ಟೆ ಚೇಂಜ್ ಆಗ್ಬಿಟ್ಟಿದೆ. ಹಲವಾರು ರಿಯಾಲಿಟಿ ಶೋಗಳಲ್ಲಿ ಅವರು ಎಷ್ಟೋ ಒಂದು ಟ್ಯಾಲೆಂಟ್ ಇದ್ದರೂ ಕೂಡ ತೋರಿಸಿದ್ರು. ಎಲ್ಲಾದ್ರಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡಿರಬಹುದು, ಇಲ್ಲಿ ಅವರು ರನ್ನರ್ ಅಪ್ ಆಗಿದ್ರು, ವಿನ್ನರ್ ಪಟ್ಟ ಸಿಕ್ಕಿರಲಿಲ್ಲ. ಅಂದ್ರೆ ಅವರ ಹತ್ರ ಟ್ಯಾಲೆಂಟ್ ಇರಲಿಲ್ಲ ಅಂತ ಅಲ್ಲ, ಸುಮಾರು ಟ್ಯಾಲೆಂಟ್ ಇತ್ತು. ಯಾಕಂತಂದ್ರೆ ಅವರ ಹಿಂದಿನ ವಿಡಿಯೋಗಳೆಲ್ಲ ಬಿಗ್ ಬಾಸ್ಗೆ ಬಂದ್ಮೇಲೆ ವೈರಲ್ ಆಯ್ತು. ಇಷ್ಟೊಳ್ಳೆ ಟ್ಯಾಲೆಂಟ್ ಇದ್ದರೂ ಕೂಡ ಬೇರೆ ಎಲ್ಲಾ ರಿಯಾಲಿಟಿ ಶೋನಲ್ಲಿ ಇವರು ಯಾಕೆ ವಿನ್ನರ್ ಆಗ್ಲಿಲ್ಲ ಅನ್ನೋ ಒಂದು ಕ್ವೆಶ್ಚನ್ ಅಂತೂ ಬಂತು. ಆದ್ರೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಬಿಗ್ ಬಾಸ್ ಸೀಸನ್ 12ಕ್ಕೆ ಬಂದಾಗಂತೂ ಸಿಕ್ಕಾಪಟ್ಟೆ ಇಲ್ಲಿ ಗಿಲ್ಲಿ ಅವ್ರನ್ನ ಇಷ್ಟಪಡೋಕೆ ಇಲ್ಲಿ ಸ್ಟಾರ್ಟ್ ಮಾಡಿದ್ರು. ಅವ್ರದೊಂದು ಮುಗ್ಧತೆ ಇರಬಹುದು, ಒಂದು ಕಾಮಿಡಿ ಸೆನ್ಸ್ ಇರಬಹುದು, ಪ್ರತಿಯೊಂದರಲ್ಲೂ ಕೂಡ ಅವರು ಸಖತ್ತಾಗಿ, ಅದರಲ್ಲೂ ಕೂಡ ಅವ್ರ ಡೈಲಾಗ್ ಪಂಚಂತೂ ಇಮ್ಮಿಡಿಯೇಟ್ ಆನ್ ದಿ ಸ್ಪಾಟ್ ಹಾಡ್ ಹೇಳೋದ್ರಲ್ಲೂ ಕೂಡ ಅಷ್ಟೇ ಅದ್ಭುತವಾಗಿ ಇಲ್ಲಿ ಹಾಡ್ನ ಹೇಳಿದ್ರು. ಅದಕ್ಕೆ ಬಿಗ್ ಬಾಸ್ ಅಲ್ಲಂತೂ ಸಿಕ್ಕಾಪಟ್ಟೆ ಫೇಮಸ್ ಆದ್ರು. ಈಗ ಹೊರಗಡೆ ಬಂದ್ರೂ ಕೂಡ ಈಗ ಇಲ್ಲಿ ಪ್ರತಿಯೊಬ್ಬರು ಹೇಳೋದು ಒಂದೇ, ಗಿಲ್ಲಿ ಅಂತೆ ಯಾರೂ ಕೂಡ ಕರೆಯಲ್ಲ, ಗಿಲ್ಲಿ ಬಾಸ್ ಅಂತ ಅನ್ಬಿಟ್ಟು ಹೇಳ್ತಾ ಇದ್ದಾರೆ. ಪ್ರತಿಯೊಂದು ಫಂಕ್ಷನ್ ಅಲ್ಲೂ ಯಾವುದೇ ಒಂದು ಸಭೆ ಸಮಾರಂಭ ಇರಲಿ, ಇಲ್ಲಿ ಗಿಲ್ಲಿ ಅವರು ಇಲ್ಲ ಅಂತಂದ್ರೆ ಆ ಒಂದು ಫಂಕ್ಷನ್ ಪರಿಪೂರ್ಣ ಆಗಲ್ಲ ಅಂತ ಅನ್ಬಿಟ್ಟು ಅನ್ನುವಷ್ಟರ ಮಟ್ಟಿಗೆ ಪ್ರತಿಯೊಬ್ಬರು ಕೂಡ ಗಿಲ್ಲಿ ಅವ್ರನ್ನ ಇಷ್ಟಪಡ್ತಾ ಇದ್ದಾರೆ. ಗಿಲ್ಲಿ ಅವರು ಬರ್ತಾ ಇದ್ದಾರೆ ಅಂದ್ರೆ ಸಾಕು, ಸಿಕ್ಕಾಪಟ್ಟೆ ಇಲ್ಲಿ ಫ್ಯಾನ್ಸ್ಗಳು ಅವ್ರನ್ನ ನೋಡೋಕೆ ಕಾತುರದಿಂದ ಕಾದು ಕುಂತಿರ್ತಾರೆ. ಈಗ ಬಿಗ್ ಬಾಸ್ ಇಂದ ಹೊರಗಡೆ ಬಂದ್ಮೇಲಂತೂ ಕೇಳಲೇಬೇಡಿ, ಪ್ರತಿಯೊಂದು ಫಂಕ್ಷನ್ ಅಲ್ಲೂ ಕೂಡ ಗಿಲ್ಲಿ ಅವರದ್ದು ಹವಾ ಅಂತೂ ಇದ್ದೇ ಇರುತ್ತೆ. ಒಂದು ಸಭೆ ಸಮಾರಂಭ ಮಾಡ್ತಾ ಇದ್ದೀವಿ ಅಂತಂದ್ರೆ ಇಲ್ಲಿ ಯಾರನ್ನ ಗೆಸ್ಟ್ ಆಗಿ ಕರೆಯೋಣ ಅಂತಂದ್ರೆ ಮೇನ್ ಆಗಿ ಹೆಸರು ಬರೋದೇ ಇಲ್ಲಿ ಗಿಲ್ಲಿ ನಟ್ ಅವರದ್ದು. ಈಗ ಚಿತ್ತಾರ ಅವಾರ್ಡ್ಸ್ ಅಲ್ಲಿ ಗಿಲ್ಲಿ ನಟ್ ಅವರಿಗೆ ಅವಾರ್ಡ್ ಕೂಡ ಬಂದಿದೆ. ಗಿಲ್ಲಿ ಅವರು ಕೂಡ ಮಾತಾಡಿದ್ದಾರೆ, ತುಂಬಾ ಖುಷಿ ಪಟ್ಟಿದ್ದಾರೆ. ಈಗ ಪ್ರತಿಯೊಬ್ಬರು ಹೇಳೋದು ಏನಪ್ಪಾ ಅಂತಂದ್ರೆ ಬೆಳೆದ್ರೆ ಗಿಲ್ಲಿ ತರ ಬೆಳಿಬೇಕಪ್ಪ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಅಂದ್ರೆ ಫೇಮಸ್ ಆದ್ರೆ ಗಿಲ್ಲಿ ಅವರ ತರ ಫೇಮಸ್ ಆಗ್ಬೇಕು ಅಂತ ಅನ್ಬಿಟ್ಟು ಪ್ರತಿಯೊಬ್ಬರೂ ಕೂಡ ಆಸೆ ಪಡ್ತಾ ಇದ್ದಾರೆ. ಈಗ ಚಿತ್ತಾರ ಅವಾರ್ಡ್ಸ್ ಅಲ್ಲಿ ಕಾವ್ಯ ಅವರು, ಗಿಲ್ಲಿ ಅವರು, ಸುಮಾರು ಜನ ಇಲ್ಲಿ ಬಂದಿದ್ದಾರೆ. ಬಣ್ಣಗಳ ಲೋಕದ ದಿಗ್ಗಜರ ಸಮ್ಮಿಲನ ಆಗಿದೆ ಈಗ ಚಿತ್ತಾರ ಅವಾರ್ಡ್ಸ್ ಅಲ್ಲಿ. ಇನ್ನು ಇದೇ ಜೂನ್ 21ನೇ ತಾರೀಕು ಇದು ಪ್ರಸಾರ ಆಗ್ತಾ ಇದೆ. ಇದೇ ಜೂನ್ 21ನೇ ತಾರೀಕು ಇಲ್ಲಿ ಗಿಲ್ಲಿ ನಟ್ ಅವರ ಬರ್ತ್ಡೇ ಕೂಡ ಇದೆ. ಇಷ್ಟು ಜನಗಳ ಎದುರುಗಡೆ ಫಸ್ಟ್ ಟೈಮ್ ಅವಾರ್ಡ್ ತಗೋತಾ ಇರೋದು ಅಂತ ಅನ್ಬಿಟ್ಟು ಗಿಲ್ಲಿ ಅವರು ಹೇಳಿದ್ದಾರೆ. ಸಿಕ್ಕಾಪಟ್ಟೆ ಖುಷಿಯಲ್ಲಿ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಸೊ ವೀಕ್ಷಕರೇ, ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ.